ಉದ್ಯಮ ಮಿತ್ರರಲ್ಲಿ ಒಂದು ಮನವಿ ಮಾಡ್ತೀನಿ. ನಾನು ನಿಮಗೆ ಮುಂಚಿಂದನೇ ಹೇಳಿದ್ದೀನಿ, ಏನೋ ಡಿಸೆಂಬರ್ ಮುಖ್ಯಮಂತ್ರಿ ವಿಷಯ ನಾನು ಜನವರಿ ಮಾತಾಡ್ತೀನಿ ಅಂತ. ಒಂದೇದು, ಅದ್ರ ಮೇಲೂ ಅವ್ರು ಏನಾದ್ರು ಮಾತಾಡಿದ್ದಾರೆ ಅನ್ನೋ ಮಾಹಿತಿ ಮೇಲೆ ಬಂದಿಲ್ಲ. ಆ ಮಾಹಿತಿನಾರು ನೋಡ್ಬಂದು ರಿಪ್ಲೈ ಕೊಡ್ತೀನಿ. ಆ ಮಾಹಿತಿನಾರು ನೋಡ್ತೀನಿ, ಅವ್ರು ಏನು ಮಾತಾಡಿದ್ದಾರೆ ಮಾತಾಡಿಲ್ಲ ನಾನು ನೋಡಿಲ್ಲ. ಅದನ್ನ ನೋಡ್ಕೊಂಬಂದು ನಿಮ್ಗೆ ರಿಪ್ಲೈ ಕೊಡ್ತೀನಿ. ರಾಜಣ್ಣ ಅವರು ಅದೇ ಹೇಳಿರೋದು, ವೋಟಿಂಗ್ ಆಗಿ CLP ನಾಯಕರನ್ನ ಆಯ್ಕೆ ಮಾಡಿರೋದು, ಅದು 5 ವರ್ಷಕ್ಕೆ ಆಯ್ಕೆ ಮಾಡಿರೋದು. ಅವ್ರು ರಾಜೀನಾಮೆ ಕೊಡುವವರೆಗೂ ಅವರೇ ಮುಂದುವರಿತಾರೆ ಅಂತ. ಏನಾಗ್ತದೆ, ನಾನು ನೋಡ್ದೇನೆ ಉತ್ತರ ಕೂಡ ಚೆನ್ನಾಗಿ ಕಾಣಲ್ಲ. ನೀವು ಹೇಳೋದು ಪಾಪ ಸತ್ಯನೇ ಹೇಳಿರ್ತೀರಿ, ಅದು ನನಗೊಂದು ಕ್ಲಾರಿಫಿಕೇಶನ್ ಬೇಕಾಗ್ತದೆ. ಯಾಕಂದ್ರೆ ಅದು ಸಬ್ಜೆಕ್ಟ್ ಆಯ್ತಪ್ಪ, ಅದನ್ನೆಲ್ಲ ಮಾತಾಡೋದು ಸ್ವಲ್ಪ ಟೈಮ್ ಕೊಡ್ರೆ ಅದು ವಿಡಿಯೋನಾರು ನೋಡ್ಕೊಂಡ್ ಬರ್ತೀನಿ. ಏನಿದೆ ಏನಿಲ್ಲ ಅಂತ 10 ನಿಮಿಷ ಬಂದೆ ಇಲ್ಲೇ ಇರ್ರಿ. ಹಿಂದೆ ಏನಿಲ್ಲ, ಯಾವಾಗಲೂ ಒಂದೇ ತೀರ್ಮಾನನೇ, ಅದಕ್ಕೆ ಬದ್ಧವಾಗಿದ್ದೀನಿ. ನಾನು ಜನವರಿ ಮಾತಾಡ್ತೀನಿ ಅಂತ ಹೇಳಿದ್ರೆ ಜನವರಿವರೆಗೂ ದಯಮಾಡಿ ಅವಕಾಶ ಮಾಡಿ. ಜನವರಿ 2ನೇ ತಾರೀಕು ಎಲ್ಲ ಬನ್ನಿ, ನಮ್ಮನೆ ಊಟ ಮಾಡ್ಕೊಂಡು ಮಾತಾಡೋಣ. ಅದು ಸಹಜ ಅಲ್ಲ, ಸೋಲು ಗೆಲುವು ಸಹಜ ಎಲ್ಲ ಜೀವನದಾಗ ಇರ್ಬೇಕು. ಅದನ್ನ ಹೇಳಿರ್ತಾರೆ, ಅದನ್ಯಾಕೆ ಜಾಸ್ತಿ ಹೈಪ್ ಮಾಡ್ತೀರಿ? ಸಿಎಂ ಡಿಸಿಎಂ ಇಬ್ರು ನಾಟಿ ಕೋಳಿ ತಿಂತಾನೆ ಆರಾಮಾಗಿದ್ದಾರೆ. ಶಾಸಕರು ಪಾಪ ತುಂಬಾ ನೊಂದು ಮಾತಾಡ್ತಿದ್ದಾರೆ. ಈಗ ನಾವು ವೀರಶೈವ ಲಿಂಗಾಯತರು ನಾಟಿ ಕೋಳಿ ತಿನ್ನಲ್ಲಪ್ಪ, ಹಂಗಾಗಿ ನನಗೆ ಗೊತ್ತಾಗಲ್ಲ ಅದ್ರ ಬಗ್ಗೆ. ಏನಾದ್ರು ತಿಂತೀರಾ ಅಂತ ನೋಡೋಣ, ಹೇಳ್ತೀನಿ, ಎಲ್ಲ ಬರ್ತೀನಿ. ನೀನು ಈ ಕಾಲ್ ಇಡ್ತಾ ಇದ್ದೀನಿ, ಸೆಷನ್ಗೆ ಹೋಗಿ ಬರ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.